ಶ್ರೀ ಗುರುಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಆಗಸ್ಟ್ ತಿಂಗಳ ಮಾಸ ಭವಿಷ್ಯಗಳನ್ನು ತಿಳ್ಕೊಳ್ಳೋಣ. ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಮತ್ತು ವೆಂಕಟೇಶ್ವರನ ಆರಾಧನೆ ಅತಿಶಯವಾದ ಶುಭ ಫಲಗಳನ್ನು ಕೊಡುವಂಥದ್ದಾಗುತ್ತೆ. ಆಗಸ್ಟ್ 8ನೇ ತಾರೀಕು ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವಂತಹ ದಿನ. ವಿಶೇಷವಾಗಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವಂತಹ ಮಾಸ. ಖಂಡಿತ ಶುಭ ಫಲಗಳನ್ನು ಕೊಡುತ್ತೆ. ಅಮ್ಮನವರ ಒಂದು ಅನುಗ್ರಹ ಎಲ್ಲ ವೀಕ್ಷಕ ಬಂಧುಗಳ ಮೇಲಿರಲಿ. ಅದೇ ರೀತಿಯಾಗಿ 9ನೇ ತಾರೀಕು ಶನಿವಾರದ ದಿವಸ ಋಗ್ವೇದ ಮತ್ತು ಯಜುರ್ವೇದಿಗಳು ಉಪಕರ್ಮ ಆಚರಣೆ ಮಾಡುವಂತಹ ದಿವಸ. ಖಂಡಿತ ದೈವಾನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ, ಈ ಆಗಸ್ಟ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳನ್ನು ಒಮ್ಮೆ ನೋಡೋಣ. ಆಗಸ್ಟ್ 17ನೇ ತಾರೀಕು ಸೂರ್ಯ ತನ್ನ ಸ್ವಕ್ಷೇತ್ರವಾದಂತಹ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ತುಂಬ ಇಂಪಾರ್ಟೆಂಟ್ ಇದು. ಸೌರಮಂಡಲದ ಅಧಿಪತಿಯಾದ ಸೂರ್ಯ ಸ್ವಕ್ಷೇತ್ರದಲ್ಲಿರುವಂಥದ್ದು ಖಂಡಿತ ಶುಭ ಫಲಗಳನ್ನು ಕೊಡುವಂಥದ್ದಾಗುತ್ತೆ. ಅದರಲ್ಲೂ ಯುಗಾದಿಯಿಂದ ಇಲ್ಲಿಯ ತನಕ ಕಾಳಸರ್ಪದೋಷ ಅನ್ನುವಂಥದ್ದು ನಡ್ಕೊಂಡೇ ಬರ್ತಾ ಇದೆ. ಇದರ ಒಂದು ಪ್ರಕೋಪಗಳು ಪ್ರಕೃತಿಯ ಮೇಲೂ ಮನುಷ್ಯನ ಮೇಲೂ ಅತಿಶಯವಾಗಿ ಒಂದು ವಿಕೋಪಗಳನ್ನು ಸೃಷ್ಟಿ ಮಾಡೋದಕ್ಕೆ ಕಾರಣಗಳು ಉಂಟಾಗಿತ್ತು. ಅದೆಲ್ಲ ಈಗ ಬಿಡುಗಡೆ ಆಗುವಂತಹ ಸಮಯ. ಕುಜ ಕೇತುವಿನಿಂದ ಹೊರಗಡೆ ಬರ್ತಾನೆ. ರವಿ ಬುಧ ಶುಕ್ರರು ಕೂಡ ಹೊರಗಡೆ ಬರುವಂತಹ ಸಮಯ. ಸೊ ಮುಂದಿನ ದಿನಗಳಲ್ಲಿ ಮುಂದಿನ ಮಾಸಗಳಲ್ಲಿ ಇವೆಲ್ಲ ಅತಿಶಯವಾದ ಶುಭ ಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಆಗಸ್ಟ್ 20ನೇ ತಾರೀಕು ಶುಕ್ರ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆಗಸ್ಟ್ 30ನೇ ತಾರೀಕು ಬುಧ ಸಿಂಹ ರಾಶಿಗೆ ಬರ್ತಾನೆ. ಸೊ 17ನೇ ತಾರೀಕಿನ ತನಕ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಕರ್ಕಾಟಕ ರಾಶಿಯಲ್ಲಿರುತ್ತೆ. ತದನಂತರ 30ನೇ ತಾರೀಕಿನ ನಂತರದಲ್ಲಿ ಬುಧಾದಿತ್ಯ ಯೋಗ ಸಿಂಹ ರಾಶಿಯಲ್ಲಿ ಸೃಷ್ಟಿಯಾಗುತ್ತೆ. ಸೊ ಆಗಸ್ಟ್ ತಿಂಗಳ ಅಂತ್ಯ ಭಾಗದ ನಂತರದಲ್ಲಿ ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಧನುರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಲಗ್ನ ರಾಶಿಯ ಅಧಿಪತಿಯಾದಂತಹ ಗುರು ಸಪ್ತಮ ಕೇಂದ್ರದಲ್ಲಿರ್ತಾನೆ. ಲಗ್ನ ಮತ್ತು ರಾಶಿಯ ಮೇಲೆ ಧನುರಾಶಿಯ ಮೇಲೆ ನೇರವಾಗಿ ಗುರುದೃಷ್ಟಿ ಬೀಳುತ್ತೆ. ಗುರುಬಲ ಅನ್ನುವಂಥದ್ದು ಖಂಡಿತ ಶುಭ ಫಲಗಳನ್ನು ಧನುರಾಶಿಯವರಿಗೆ ಕೊಡುತ್ತೆ. ಆರೋಗ್ಯದಲ್ಲಿ ಯಾವುದೇ ಹೆಚ್ಚಿನ ವ್ಯತ್ಯಾಸಗಳಿಗೆ ಖಂಡಿತ ಅವಕಾಶ ಇರೋದಿಲ್ಲ. ಕುಜನ ಸಂಚಾರ ಕೂಡ ದಶಮ ಕೇಂದ್ರದಲ್ಲಾಗೋದ್ರಿಂದ ಆ ಕುಜನ ದೃಷ್ಟಿ ಮತ್ತು ಗುರುದೃಷ್ಟಿ ಶುಕ್ರನ ದೃಷ್ಟಿ ಎಲ್ಲದೂ ಕೂಡ ಲಗ್ನ ರಾಶಿಯ ಮೇಲಿರುತ್ತೆ, ಧನುರಾಶಿಯ ಮೇಲಿರುತ್ತೆ. ಖಂಡಿತ ಆಗಸ್ಟ್ ತಿಂಗಳು ಧನುರಾಶಿಯವರಿಗೆ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ. ಹಿಂದಿನಿಂದ ಮಾಡಿರುವ ಪ್ರಯತ್ನಗಳು ಕೂಡ ಇಲ್ಲಿ ರಿಸಲ್ಟ್ ಕೊಡುವಂತಹ ಸಮಯ. ಈ ಮಾಸದಲ್ಲಿ ಮಾಡುವಂತಹ ಪ್ರಯತ್ನಗಳು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಪ್ರತಿಫಲಗಳನ್ನು ಕೊಡೋದಕ್ಕೆ ಕಾರಣವಾಗುತ್ತೆ. ಸೊ ಹಿಂದಿನ 3 ತಿಂಗಳು ಮತ್ತು ಮುಂದಿನ 3 ತಿಂಗಳುಗಳಿಗೆ ಇದೊಂದು ಲಿಂಕ್ ಅಂತ ಕೂಡ ಹೇಳ್ಬೋದು. ತುಂಬ ಅದ್ಭುತವಾದಂತಹ ಸಮಯ ಇದಾಗಿರುತ್ತೆ ಧನುರಾಶಿಯವರಿಗೆ. ದ್ವಿತೀಯ ಕುಟುಂಬ ಸ್ಥಾನಾಧಿಪತಿಯಾದಂತಹ ಶನಿ ಚತುರ್ಥ ಕೇಂದ್ರದಲ್ಲಿರ್ತಾನೆ. ಕೇಂದ್ರ ಸ್ಥಾನ ಪಾಪಗ್ರಹಗಳಿಗೆ ಶುಭ. ಜನ್ಮಲಗ್ನ ರಾಶಿಯ ಮೇಲೆ ಶನಿ ದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಸೊ ಇವೆಲ್ಲ ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿ ಇದೆಲ್ಲ ಕಾಣೋದಕ್ಕೆ ಸಾಧ್ಯ. ಯಾವುದೇ ಸಮಸ್ಯೆಗಳಿರೋದಿಲ್ಲ. ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರ. ಅದರಲ್ಲೂ ವಿಶೇಷ ಧನಾಗಮನಗಳಿಗೆ ಆಗಸ್ಟ್ ತಿಂಗಳು ಅತಿಶಯವಾದ ಶುಭ ಸಮಯ ಅಂತ ಹೇಳ್ಬೋದು. ಸುಖ ಸ್ಥಾನಾಧಿಪತಿ ಗುರು ಲಾಭಾಧಿಪತಿ ಶುಕ್ರನನ್ನು ಒಡಗೂಡಿ ಸಪ್ತಮ ಕೇಂದ್ರದಲ್ಲಿ ಸೇರ್ತಾರೆ. ಗುರು ಶುಕ್ರರ ಯುತಿ ಹಣಕಾಸಿನ ವಿಚಾರದಲ್ಲಿ ಖಂಡಿತ ಅನುಕೂಲಗಳನ್ನು ಕೊಡುತ್ತೆ. ಸಾಲಬಾಧೆಗಳನ್ನು ನಿವಾರಣೆ ಮಾಡೋದಕ್ಕೆ ಖಂಡಿತ ಈ ಒಂದು ಕಾಂಬಿನೇಷನ್ ಅದ್ಭುತ ಶುಭ ಫಲ ಅಂತ ಹೇಳ್ಬೋದು. ಪರಾಕ್ರಮದಲ್ಲಿ ರಾಹು, ಆ ಸ್ಥಾನಾಧಿಪತಿ ಶನಿ ಸುಖ ಸ್ಥಾನದಲ್ಲಿದ್ದಾನೆ. ಪರಾಕ್ರಮ ಸ್ಥಾನದಲ್ಲಿ ರಾಹುವಿನ ಮೇಲೆ ಗುರುದೃಷ್ಟಿ ಬೀಳುವಂಥದ್ದು. ಕೋದಂಡ ರಾಹು ಯೋಗ ಅಥವಾ ಕೋದಂಡ ರಾಮ ಯೋಗ ಪರಾಕ್ರಮ ಸ್ಥಾನದಲ್ಲಾದರೆ ಅತಿಶಯವಾದ ಬಾಹುಬಲವನ್ನು ಕೊಡ್ತಾನೆ. ಪರಾಕ್ರಮದಿಂದ ಮಾಡುವಂತಹ ಎಲ್ಲ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ.
ಒಡಹುಟ್ಟುಗಳ ನಡುವೆ ಸಾಮರಸ್ಯ ಅದ್ಭುತವಾಗಿರುತ್ತೆ. ಒಬ್ಬರಿಂದ ಒಬ್ಬರಿಗೆ ಸಂಪೂರ್ಣ ಅನುಕೂಲಗಳು ಉಂಟಾಗುವಂತಹ ಸಮಯ ಇದಾಗಿರುತ್ತೆ. ವಿದ್ಯೆ, ಮಾತೃ, ವಾಹನ, ಸುಖ, ಪ್ರಾಪರ್ಟಿ ಅನ್ನುವಂತಹ ಸ್ಥಾನದಲ್ಲಿ ಶನಿ ಸಂಚಾರ. ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂಥದ್ದು ಅತ್ಯಂತ ಅವಶ್ಯಕವಾಗುತ್ತೆ. ನಿಮಗೆ ಯಾವುದೇ ತೊಂದರೆಗಳಾಗೋದಿಲ್ಲ. ವೆಹಿಕಲಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗೋದಕ್ಕೆ ಸಂಭವಗಳು ಉಂಟಾಗುತ್ತೆ. ಪ್ರಾಪರ್ಟಿ ವಿಚಾರದಲ್ಲಿ ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಸ್ವಲ್ಪ ಮಾತೃವಿನ ಆರೋಗ್ಯದ ಬಗ್ಗೆ ವಿಶೇಷವಾದ ಗಮನಗಳನ್ನು ಕೊಡುವಂಥದ್ದು ಸೂಕ್ತ. ಅದರಲ್ಲೂ ಕೂಡ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂಥದ್ದು. ಏಕೆಂದರೆ ಧನುರಾಶಿಯ ಮೇಲೆ ಶನಿ ದೃಷ್ಟಿ ಬೀಳುತ್ತೆ. ಮಾತೃಸ್ಥಾನದಲ್ಲೇ ಶನಿ ಸಂಚಾರ ಆಗೋದ್ರಿಂದ ಕಾಲಿನ ಮೂಳೆಗಳು ಮತ್ತು ನರಗಳಿಗೆ ಸಂಬಂಧಪಡುವಂತಹ ಆರೋಗ್ಯದ ವ್ಯತ್ಯಾಸಗಳು ಸ್ವಲ್ಪ ಧನುರಾಶಿಯವರಿಗೆ ಉಂಟಾಗುತ್ತೆ. ಸೊ ಮಾತೃವಿನ ಆರೋಗ್ಯ, ವಾಹನ ಚಾಲನೆ ಮಾಡುವಂತಹ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಗಳನ್ನು ಇಟ್ಕೊಳ್ಬೇಕು. ಹೊಸ ಭೂಮಿ ಖರೀದಿ ಮಾಡುವಂಥದ್ದು, ಮನೆ ಖರೀದಿ ಮಾಡುವಂತಹ ವಿಚಾರ, ವಾಹನ ಖರೀದಿ ಮಾಡುವಂತಹ ವಿಚಾರ, ಮನೆ ಕಟ್ಟುವಂತಹ ವಿಚಾರಗಳಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಈ ಸಮಯದಲ್ಲಿ ಮಾಡಿದರೆ ಅದು ಖಂಡಿತ ಅನುಕೂಲಕ್ಕೆ ಬರುತ್ತೆ. ಇದು ಅತಿ ಅದ್ಭುತವಾದಂತಹ ಸಮಯ. ಗುರುಬಲ ಇದೆ. ಪಂಚಮ ಶನಿ ಬರೋದಕ್ಕೆ ಧನುರಾಶಿಗೆ ಇನ್ನೂ 2 ವರ್ಷಗಳ ಕಾಲ ಇದೆ. ಅದರಲ್ಲೂ ಈ ಒಂದು ವರ್ಷ ಗುರುದೃಷ್ಟಿ ಅನ್ನುವಂಥದ್ದು ಜನ್ಮಲಗ್ನ ರಾಶಿಯ ಮೇಲೆ ಬೀಳ್ತಾ ಇರುತ್ತೆ. ರಾಹುಕೇತುಗಳ ಸಂಚಾರನೂ ಕೂಡ ಒಂದು ಉತ್ತಮ ಸ್ಥಾನದಲ್ಲಿ ಉಂಟಾಗಿದೆ. ದಶಮಂಗಾರಕ ಕುಲದೀಪಕ ಅಂತ ಹೇಳ್ತಾರೆ, ಕುಲಕ್ಕೆ ದೀಪ ಹಚ್ಚುವಂತಹ ಯೋಗ. ಕುಜನ ಸಂಚಾರಗಳು ಕೂಡ ತುಂಬ ಇನ್ನೊಂದು 2-3 ತಿಂಗಳ ಕಾಲ ಒಂದು ಉತ್ತಮ ಸ್ಥಾನದಲ್ಲಿ ಆಗ್ತಾ ಇರುತ್ತೆ. ಸೊ ಎಲ್ಲ ಗ್ರಹಗಳ ಚಲನೆ ಧನುರಾಶಿಯವರಿಗೆ ಈ ಎಲ್ಲ ವಿಚಾರಗಳಲ್ಲಿ, ಅಂದರೆ ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಪ್ರಾಪರ್ಟಿ, ವಾಹನ ಖರೀದಿ, ಮನೆ ಕಟ್ಟುವಂತಹ ವಿಚಾರಗಳು, ವಿದೇಶದಲ್ಲಿ ವಿದ್ಯೆ, ವ್ಯಾಸಂಗ, ಉದ್ಯೋಗ, ಈ ಎಲ್ಲ ವಿಚಾರಗಳಿಗೆ ಖಂಡಿತ ಅಭಿವೃದ್ಧಿಗಳನ್ನು ಕಾಣಬಹುದು. ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯಸ್ಥಾನಾಧಿಪತಿ ಕುಜ ದಶಮಂಗಾರಕನಾಗಿದ್ದಾನೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ತುಂಬ ಉತ್ತಮವಾದಂತಹ ಸಮಯ. ಮಕ್ಕಳ ಅಭಿವೃದ್ಧಿ, ಯಶಸ್ಸುಗಳನ್ನು ಕೂಡ ಒಂದು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅತ್ಯಂತ ಶುಭ ಸಮಯ. ಷಷ್ಠಾಧಿಪತಿ ಶುಕ್ರ ಸಪ್ತಮದಲ್ಲಿದ್ದಾನೆ, ಗುರುವಿನ ಯುತಿಯಲ್ಲಿದ್ದಾನೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ಒಬ್ಬರಿಂದ ಒಬ್ಬರಿಗೆ ಪಾರ್ಟ್ನರ್ಶಿಪ್, ವ್ಯವಹಾರ, ಬಿಸ್ನೆಸ್ ಖಂಡಿತ ಅನುಕೂಲಗಳನ್ನು ಮಾಡಿಕೊಡುತ್ತೆ. ಅಭಿವೃದ್ಧಿಗಳನ್ನು ನಿರೀಕ್ಷೆ ಮಾಡ್ಬೋದು. ಹೂಡಿಕೆ ಮಾಡುವಂತಹ ವಿಚಾರಗಳಿಗೂ ಕೂಡ ತುಂಬ ಉತ್ತಮವಾದಂತಹ ಸಮಯ ಇದಾಗಿರುತ್ತೆ. ಮುಂದಿನ ಒಂದು 2-3 ತಿಂಗಳ ಕಾಲ ಗುರು ಸಂಚಾರ, ಶುಕ್ರನ ಸಂಚಾರ, ಕುಜನ ಸಂಚಾರ, ರಾಹುಕೇತುಗಳ ಸಂಚಾರ ಇವೆಲ್ಲದೂ ಕೂಡ ಅದ್ಭುತವಾಗಿದೆ. ಧನುರಾಶಿಯವರು ಪ್ರಯತ್ನಗಳನ್ನು ಹೆಚ್ಚಿಸ್ಕೊಂಡ್ರೆ ಉತ್ತಮ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. 7ನೇ ಮನೆ ಮಾಂಗಲ್ಯ, ವಿವಾಹ, ದಾಂಪತ್ಯ. ವೈವಾಹಿಕ ಜೀವನದ ಒಂದು ಮಾಂಗಲ್ಯ ಸ್ಥಾನದಲ್ಲೇ ಗುರುವಿನ ಸಂಚಾರ. ಆ ಸ್ಥಾನವನ್ನು ಬಿಟ್ಟು ಹೊರಟ್ರೆ ಮತ್ತೊಮ್ಮೆ ಗುರು ಮಾಂಗಲ್ಯ ಸ್ಥಾನಕ್ಕೆ ಬರೋದಕ್ಕೆ 12 ವರ್ಷ ತೆಗೆದುಕೊಳ್ತಾನೆ. ಧನುರಾಶಿಗೆ ಇದು ವಿವಾಹಕ್ಕೆ ಅಂತಲೇ ಗುರುಬಲ ಅಂತ ಕೂಡ ಹೇಳಬಹುದು. ಮಂಗಳ ಕಾರ್ಯಗಳನ್ನು ಮುಂದುವರಿಸೋದಕ್ಕೆ ಇದು ಅದ್ಭುತವಾದಂತಹ ಸಮಯ. ಈ ಸಮಯಗಳನ್ನು ವ್ಯರ್ಥ ಮಾಡಿಕೊಳ್ಳದೆ ಇದ್ದರೆ ಖಂಡಿತ ಒಳ್ಳೆಯದು. ಏಕೆಂದರೆ ಮುಂದಿನ ದಿನಗಳಲ್ಲಿ ಗುರು ಅಷ್ಟಮಕ್ಕೆ ಬರ್ತಾನೆ. ಪಂಚಮ ಶನಿಯ ಪ್ರಾರಂಭ ಅದು ವಿವಾಹವನ್ನು ವಿಳಂಬ ಮಾಡುವ ಪ್ರಯತ್ನಗಳನ್ನು ಕೂಡ ಮಾಡುತ್ತೆ. ಸೊ ಹಾಗಾಗಿ ಈ ಗುರುಬಲ ಧನುರಾಶಿಯವರಿಗೆ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ, ಆರೋಗ್ಯದಲ್ಲಿ ಅಭಿವೃದ್ಧಿ, ಮಾನಸಿಕ ನೆಮ್ಮದಿ, ವಿವಾಹದ ಅಂಚಿನಲ್ಲಿರುವವರಿಗೆ ಮಂಗಳ ಕಾರ್ಯಗಳಿಗೆ ಅತಿಶಯವಾದ ಶುಭ ಸಮಯ. ಅಷ್ಟಮಾಧಿಪತಿ ಚಂದ್ರ, ಅಷ್ಟಮದಲ್ಲಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ನಡೀತಾ ಇದೆ. ಪಿತೃಕಾರಕ ಸೂರ್ಯ ಅಷ್ಟಮದಲ್ಲಿರ್ತಾನೆ. ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳುವುದಿಲ್ಲ. ಬುಧ ಅಷ್ಟಮದಲ್ಲಿ ಶುಭ ಫಲಗಳನ್ನು ಕೊಡ್ತಾನೆ. ನಿಪುಣ ಯೋಗ, ವಿಷ್ಣು ಆರಾಧನೆ ಮಾಡಿದರೆ ಖಂಡಿತ ಶುಭ. ವಾಕ್ಯಗಳು ಸ್ವಲ್ಪ ನೇರವಾಗಿರುತ್ತೆ, ಅದನ್ನು ಅವಾಯ್ಡ್ ಮಾಡಿಕೊಳ್ಳೋದು ಖಂಡಿತ ಉತ್ತಮ. ಯಾವುದೇ ವಾಗ್ವಾದಗಳಿಗೆ ಹೋಗದೇ ಇದ್ದರೆ ಖಂಡಿತ ಶುಭ ಆಗುತ್ತೆ. ಧನುರಾಶಿಯವರಿಗೆ ಸ್ವಲ್ಪ ಧನವ್ಯಯ ಅನ್ನೋದು ಅನಿರೀಕ್ಷಿತವಾಗಿ ಆಗುತ್ತೆ. ಯಾಕೆಂದರೆ ಬುಧಾದಿತ್ಯ ಯೋಗ ಅಷ್ಟಮದಲ್ಲಿದ್ದು ಧನಸ್ಥಾನದ ಮೇಲೆ ಸೂರ್ಯ ಮತ್ತು ಬುಧನ ದೃಷ್ಟಿ ಬೀಳುವಾಗ ಧನವ್ಯಯಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ಅದು ಒಂದು ಶಾಶ್ವತವಾದ ವ್ಯವಸ್ಥೆಗಳನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೊಡುತ್ತೆ.
ಭಾಗ್ಯದಲ್ಲಿ ಕೇತು ಈ ತಿಂಗಳ 17ರ ನಂತರ ಸೂರ್ಯ ಸ್ವಕ್ಷೇತ್ರ ಭಾಗ್ಯಸ್ಥಾನಕ್ಕೆ ಬರ್ತಾನೆ. ಭಾಗ್ಯೋದಯಗಳನ್ನು ಖಂಡಿತವಾಗ್ಲೂ ನಿರೀಕ್ಷೆ ಮಾಡಬಹುದು. ಯಾವುದೇ ಹೂಡಿಕೆ ಮಾಡುವಂತಹ ವಿಚಾರಗಳಿದ್ದರೆ ಸ್ವಲ್ಪ ವಿಮರ್ಶೆ ಮಾಡಿಕೊಂಡು ಮಾಡಿದರೆ ಶುಭ ಆಗುತ್ತೆ. ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕುಜನ ಸಂಚಾರ ದಶಮಂಗಾರಕ ಕುಲದೀಪಕ ಅಂತ ಹೇಳ್ತವೆ. ಪ್ರಾಪರ್ಟಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳು, ಕೃಷಿ ಭೂಮಿ, ಇದನ್ನೆಲ್ಲ ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ. ಇಂತಹ ವಿಚಾರಗಳಲ್ಲಿ ಖಂಡಿತ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಧನುರಾಶಿಯವರಿಗೆ ದಶಮಂಗಾರಕ ಕುಲದೀಪಕನಾಗಿ ಕುಲಕ್ಕೆ ದೀಪ ಹಚ್ಚುವಂತಹ ಯೋಗಗಳು, ಇವೆಲ್ಲ ಒಂದು ಪರಾಕ್ರಮ ರಾಜಗ್ರಹ 1.5 ತಿಂಗಳ ಕಾಲ ಆ ರಾಶಿಯಲ್ಲಿರ್ತಾನೆ. ಇದರ ಅನುಕೂಲಗಳನ್ನು ಪಡೆದುಕೊಳ್ಳುವಂಥದ್ದು ಖಂಡಿತ ಶುಭ ಆಗುತ್ತೆ. ಲಾಭಸ್ಥಾನಾಧಿಪತಿ ಶುಕ್ರ ಸುಖಾಧಿಪತಿ ಗುರುವನ್ನು ಒಡಗೂಡಿ ಕೂತ್ಕೊಳ್ತಾನೆ ಸಪ್ತಮ ಕೇಂದ್ರದಲ್ಲಿ. ಅವರಿಬ್ಬರ ದೃಷ್ಟಿ ಕೂಡ ಜನ್ಮಲಗ್ನ ರಾಶಿಯ ಮೇಲಿರುತ್ತೆ. ಗುರುತರವಾದ ಕರ್ಮಗಳನ್ನು ಮಾಡುವಂಥದ್ದು, ಅತಿಶಯವಾದ ಲಾಭಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಪರಿವರ್ತನೆಗಳನ್ನು ಮಾಡಿದರೂ ಕೂಡ ಮುಂದಿನ ದಿನಗಳಲ್ಲಿ ಧನುರಾಶಿಯವರಿಗೆ ಅದು ಸಕ್ಸಸ್ ಖಂಡಿತವಾಗ್ಲೂ ಸಿಗುತ್ತೆ. ಸೊ ಉದ್ಯೋಗ ಅನ್ನುವಂಥದ್ದು ಒಂದು ಅದ್ಭುತವಾದಂತಹ ಪರಿವರ್ತನೆ ಕೊಡುವಂತಹ ಸಮಯ ಧನುರಾಶಿಯವರಿಗೆ. ಉದ್ಯೋಗದಲ್ಲಿ ಪ್ರಮೋಷನ್, ಬಡ್ತಿ, ಹೈಕ್ಗಳನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಉದ್ಯೋಗದ ಪರಿವರ್ತನೆಗಳು ಈ ಸಮಯದಲ್ಲಿ ಮಾಡಿದರೆ ಶಾಶ್ವತವಾದ ಒಂದು ರಿಸಲ್ಟನ್ನು ಪಡಿತೀರಾ. 4-5 ವರ್ಷಗಳ ಕಾಲ ಉದ್ಯೋಗದಲ್ಲಿ ಒಂದು ಸ್ಥಿರತೆಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಕರ್ಮ ಉದ್ಯೋಗ ಅದ್ಭುತ ಧನುರಾಶಿಯವರಿಗೆ. ಲಾಭಸ್ಥಾನಾಧಿಪತಿ ಶುಕ್ರನು ಕೂಡ, ಗುರುದೃಷ್ಟಿ ಕೂಡ ಲಾಭಸ್ಥಾನದ ಮೇಲಿದೆ. ಅದ್ಭುತವಾದ ಅತಿ ಕಡಿಮೆ ಕೆಲಸ, ಅತಿ ಹೆಚ್ಚಿನ ಲಾಭಗಳನ್ನು ಧನುರಾಶಿಯವರು ಈ ಮಾಸಗಳಲ್ಲಿ ಕಾಣ್ತೀರ. ವ್ಯಯಭಾವವನ್ನು ಮೋಕ್ಷ ಸ್ಥಾನ ಅಂತ ಹೇಳ್ತೇವೆ. ವ್ಯಯಾಧಿಪತಿ ಕುಜ ಕರ್ಮ ಉದ್ಯೋಗ ಕ್ಷೇತ್ರದಲ್ಲಿದ್ದಾನೆ. ಉದ್ಯೋಗ ಸ್ಥಾನಾಧಿಪತಿಯಾದಂತಹ ಬುಧ ಭಾಗ್ಯಾಧಿಪತಿಯನ್ನು ಒಡಗೂಡಿ ಕೂರ್ತಾನೆ ಬುಧಾದಿತ್ಯ ಯೋಗದಲ್ಲಿ. ಸೊ ಉದ್ಯೋಗ ಸ್ಥಾನಾಧಿಪತಿ ಬುಧ ನಿಪುಣ ಯೋಗದಲ್ಲಿದ್ದು ಉದ್ಯೋಗ ಕ್ಷೇತ್ರದಲ್ಲಿ ದಶಮಂಗಾರಕನಾಗಿ ಕುಜನ ಸಂಚಾರ, ಇವೆಲ್ಲ ಧನುರಾಶಿಯವರಿಗೆ ಕರ್ಮ ಉದ್ಯೋಗದಲ್ಲಿ ಅತಿಶಯವಾದ ಅಭಿವೃದ್ಧಿಗಳನ್ನು ಕೊಡುತ್ತೆ. ಗುರುಬಲ, ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಅನುಕೂಲ ಆಗುವಂಥದ್ದು, ಸಂತಾನದ ಅಂಚಿನಲ್ಲಿರುವಂಥವರಿಗೆ ಶುಭ ಫಲ, ವಿವಾಹ ಇಂತಹ ಮಂಗಳ ಕಾರ್ಯಗಳಿಗೆ ಅದ್ಭುತ ಶುಭ ಫಲಗಳನ್ನು ಕೊಡುತ್ತೆ. ಹೊಸ ಪ್ರಾಪರ್ಟಿ, ಮನೆ ಕಟ್ಟುವಂಥದ್ದು, ಭೂಮಿ ಖರೀದಿ ಮಾಡುವಂತಹ ವಿಚಾರ, ವಾಹನ ಖರೀದಿ ಮಾಡುವಂತಹ ವಿಚಾರಗಳಿಗೆ ಖಂಡಿತ ಗುರುಬಲ ಅತಿಶಯವಾದ ಶುಭ ಫಲಗಳನ್ನು ಕೊಡುತ್ತೆ. ಅರ್ಧಾಷ್ಟಮ ಶನಿಯ ವಿಚಾರದಲ್ಲಿ ಈಶ್ವರ ಮತ್ತು ಆಂಜನೇಯನ ದರ್ಶನ ಅಥವಾ ಆರಾಧನೆ ಮಾಡುವಂಥದ್ದು, ಹನುಮಾನ್ ಚಾಲಿಸ ಕೇಳುವಂಥದ್ದು, ರಾಮರಕ್ಷಾ ಸ್ತೋತ್ರಗಳನ್ನು ಪಠನೆ ಮಾಡುವಂಥದ್ದು ಅತ್ಯಂತ ಅವಶ್ಯಕ. ಇನ್ನೂ ಸುಗಮವಾಗಿ ಆ ಕೆಲಸಗಳು ಮುಂದುವರಿಯುತ್ತೆ. ವಾಹನದಿಂದ ಏನಾದರೂ ಸಣ್ಣ ಪುಟ್ಟ ಏರುಪೇರುಗಳು ಉಂಟಾಗುವಂಥದ್ದಿದ್ದರೂ ಕೂಡ ಇದರಿಂದ ಅದು ಪರಿಹಾರವಾಗುತ್ತೆ. ಸೊ ಎಲ್ಲ ನವಗ್ರಹಗಳು ಕೂಡ ಧನುರಾಶಿಯವರಿಗೆ ಅತಿಶಯವಾದ ಶುಭ ಫಲಗಳನ್ನೇ ಕೊಡಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕ.